ಇವಾಗ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂಥ ಈ ಪೊಲೀಸ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂತೆ ನಡೆದಂಥ ಈ ಪರೀಕ್ಷೆಯಲ್ಲಿ ಏನೇನು ಅವ್ಯವಸ್ಥೆ ಆಯಿತು, ಅದರಿಂದ ಎಷ್ಟು ಜನಕ್ಕೆ ತೊಂದರೆ ಆಯಿತು ಅಂತಕ್ಕಂಥದ್ದು ತಮಗೆಲ್ಲ ಮಾಹಿತಿ ಇದೆ. ನಾನು ಒಂದು ಪ್ರೆಸ್ ಮೀಟ್ ಕೂಡ ನೋಡ್ತಿದ್ದೆ. KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಡೈರೆಕ್ಟರು ಆ ಒಂದು ಮಾತಾಡ್ತಾ ಹೇಳ್ತಿದ್ರು ಅವರು. ಅದರಲ್ಲಿ ಏನು ತಪ್ಪಾಗಿದೆ, ಕ್ವಶನ್ ಪೇಪರು ಮತ್ತು OMR ಅಲ್ಲಿ ಒಂದೇ ನಂಬರ್ ಯಾಕೆ ಇರಬೇಕು, ಅದೇನು ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಒಂದೇ ಹೇಳಿದ್ರು. ಇನ್ನೊಂದು, ಕ್ವಶನ್ ಪೇಪರು ಹಾಫ್ ಆನ್ ಅವರ್ ಲೇಟಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಷಯಕ್ಕೂ ಕೂಡ ಭಾಳ ಲಘುವಾಗಿ ಮಾತಾಡಿದ್ರು. ಏನು ಇನ್ನು ಹಾಫ್ ಆನ್ ಅವರ್ ಹೆಚ್ಚಿಗೆ ಕೇಳಿದ್ರು ಕೊಡ್ತಿದ್ವಲ್ಲ, ಅದರಲ್ಲಿ ಏನು ಸಮಸ್ಯೆ ಇದೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ, ಭಾಳ ಲಘುವಾಗಿ ಮಾತಾಡ್ತಿದ್ರು. ಈ ನಿರುದ್ಯೋಗಿಗಳ ಮನಸ್ಥಿತಿ ಇದೆಯಲ್ಲ, ಅವ್ರಿಗೆ ಯಾವ ಥರ ಇರ್ತಾರೆ ಅಂತಕ್ಕಂಥದ್ದು ಕಲ್ಪನೆ ಸಹಿತ ಇವ್ರಿಗೆ ಇದ್ದಂಗಿಲ್ಲ. ಇವ್ರಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಿಸಿದ ಮಂತ್ರಿ ಕೂಡ ಭಾಳ ಅದೇನು ಪ್ರೆಸ್ ಮೀಟ್ ಇದೆಯೋ ಅಥವಾ ಧಮಕಿ ಹಾಕ್ತಿದ್ದಾರೋ ಏನೋ ಗೊತ್ತಾಗೋದಿಲ್ಲ, ಆ ಥರ ಮಾತಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಹೊಣೆಗಾರಿಕೆ ಅರ್ಥಕೊಂಡು ನೀವು ಪ್ರಶ್ನೆ ಮಾಡ್ತಕ್ಕಂಥದ್ದು ಅಥವಾ ರಾಜೀನಾಮೆ ಕೊಡಿ ಅಂತ ಕೇಳ್ತಕ್ಕಂಥದ್ದು ವಿರೋಧ ಪಕ್ಷಗಳ ಕೆಲಸ, ಅಥವಾ ಯಾರು ಬೇಕಾದರೂ ಪ್ರಶ್ನೆ ಮಾಡ್ಬೋದು. ನೀವು ಒಂದು ವ್ಯವಸ್ಥೆನ ಸರಿಯಾಗಿ ನಡೆಸೋಕ್ಕಾಗೋದಿಲ್ಲ ಅಂತ ಅಂದರೆ ನೀವು ಅಸಮರ್ಥರಿದ್ದೀರಿ, ರಾಜೀನಾಮೆ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಯಾಕೆಂದರೆ ಇವರೇ ಹೇಳಿದ್ರಲ್ಲ, ಮೋದಿಯವರು ಹೇಳಿದರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಭಯ ಇದ್ರೆ ಹೇಳಿ, ನಾವು ಕಾಂಗ್ರೆಸ್ನವ್ರು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀವಿ, ರಾಜೀನಾಮೆ ಕೊಡಿ ಅಂತ ಹೇಳಿದರು. ಅಂದರೆ ಇವ್ರ ಮನಸ್ಥಿತಿ ಹೇಗಿದೆ ಅಂದರೆ, ಇವ್ರು ಕೇಳುವಾಗ ಒಂದು ನ್ಯಾಯ, ಇವ್ರು ಮಾಡುವಾಗ ಇನ್ನೊಂದು ನ್ಯಾಯ. ಇವತ್ತು ಆ ನಿರುದ್ಯೋಗಿಗಳ ಸಮಸ್ಯೆ ಅಥವಾ ಅವ್ರ ಮನಸ್ಥಿತಿ, ಒಂದು ಕ್ವಶನ್ ಪೇಪರ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಲೇಟಾಗಿ ಕೊಟ್ಟಿರ್ಬೋದು, ಅಥವಾ ಕ್ವಶನ್ ಪೇಪರು OMRಗೆ ಟ್ಯಾಲಿ ಆಗದೆ ಇರುವಂಥ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಹೇಗಿರ್ತದದು. ಉದ್ಯೋಗ ಅಂತಕ್ಕಂಥದ್ದು ಇವತ್ತು ಮರೀಚಿಕೆ, ಅವರ ಜೀವನದಲ್ಲಿ ಕನಸಾಗಿ ಇವತ್ತು ಅವರು ನನಗೇನೋ ಇದರಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ವಿಶ್ವಾಸದಿಂದ ಅವ್ರು ಬಂದಿರ್ತಾರೆ. ಅವರು ಅಂಥವ್ರ ಬಗ್ಗೆ ತಾವು ಮಾತಾಡಿರುವಂಥದ್ದು ರೀತಿ ನೀತಿ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ. ಇದೇನು ಇವರು ಅವ್ರ ಬಗ್ಗೆ ಎಷ್ಟು ಲಘುವಾಗಿದ್ದಾರೆ, ಜೊತೆಗೆ ಲಾಠಿ ಚಾರ್ಜ್ ಕೂಡ ಮಾಡಿಸ್ತಾರೆ ಅದ್ರ ಮೇಲೆ. ಅಂದರೆ ಇವ್ರಿಗೆ ಆ ನಿರುದ್ಯೋಗಿಗಳ ಸಮಸ್ಯೆ ಆಗಲಿ, ಒಂದು ಅರ್ಜಿ ಹಾಕಿ ನೌಕರಿ ತಗೊಳ್ತಕ್ಕಂಥದ್ದು ಸಂದರ್ಭ ಇರ್ಬೋದು, ಅಥವಾ ಪರೀಕ್ಷೆಗಳು, ಇದಕ್ಕೆ ಸಂಬಂಧಪಟ್ಟಂತೆ ನಡೆಯುವಂಥ ಪರೀಕ್ಷೆಗಳಲ್ಲಿ ಆ ವಿದ್ಯಾರ್ಥಿಗಳಿಗೆ ಅಥವಾ ಸಂತ್ರಸ್ತ ಅಭ್ಯರ್ಥಿಗಳಿಗೆ ಅವರ ಮನಸ್ಥಿತಿ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು ಇವ್ರಿಗೆ ಯಾಕೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಇವರೇನು ಯಾವ ಎಕ್ಸಾಮ್ ಬರ್ದಂಗೂ ಕಾಣಲ್ಲ, ಅಥವಾ ಎಲ್ಲೂ ಅರ್ಜಿ ಹಾಕ್ತಂಗೂ ಕಾಣಲ್ಲ. ಯಾಕೆಂದ್ರೆ ಇವ್ರಿಗೆಲ್ಲ ಗೋಲ್ಡನ್ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹುಡ್ದವ್ರು ಇವರು ಅವ್ರ ಮನಸ್ಥಿತಿ ಇವ್ರಿಗೆ ಅರ್ಥನೇ ಆಗುದಿಲ್ಲ ಅವರು. ಹೀಗಾಗಿ ಈಗಾಗಲೂ ಕೂಡ ಸುಮಾರು ಅವರು ಬಹಳ ಲಘುವಾಗಿ ಹೇಳ್ತಾರೆ, 100-120 ಜನಕ್ಕೆ ತೊಂದರೆ ಆಗಿದೆ ಅಂತ. ಅಂದ್ರೆ ಅವರೇನು ಮನುಷ್ಯರೇ ಅಲ್ವಾ ಇವ್ರ ದೃಷ್ಟಿಲಿ? ಸೊ ಇದನ್ನ ನಾವು ನಾಗರಿಕರು ಅಥವಾ ಸಂತ್ರಸ್ತರು ಅಥವಾ ಈ ಯುವಕರು, ಉದ್ಯೋಗಾಕ್ಷಿಗಳು ಯಾವ ರೀತಿ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಇದ್ರ ಬಗ್ಗೆ ನಮ್ಮ ಪಕ್ಷದ ವತಿಯಿಂದ ಖಂಡನೆಯನ್ನು ನಾವು ಹೇಳ್ತಾ ಇದ್ದೀವಿ. ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅದೇನು ಆಶ್ಚರ್ಯಕರವಾದ ವಿಷಯ ಅಲ್ಲ. ಈಗಾಗಲೇ ನಿಮಗೆ ಗೊತ್ತಿದೆ, ಕಳೆದ ಸೆಷನ್ನಲ್ಲಿ ಪಾರ್ಲಿಮೆಂಟಲ್ಲಿ ಮಹಿಳಾ ಮೀಸಲಾತಿ ಈಗಾಗಲೇ ಮಂಜೂರಾಗಿದೆ, ಅಪ್ರೂವ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಡಿಲಿಮಿಟೇಷನ್ ಇರ್ಬೋದು, ಅಥವಾ ಆ ಎಲೆಕ್ಷನ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳಿರ್ಬೋದು, ಇದನ್ನು ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರನೇ ತಂದಂಥ ಬಿಲ್ಲನ್ನು ಇವರು ಪಾರ್ಲಿಮೆಂಟಲ್ಲಿ ಯಾವ ರೀತಿ ವಿರೋಧ ಮಾಡಿದ್ದಾರೆ ಅಂತಕ್ಕಂಥದ್ದು ತಮಗೆಲ್ಲ ಮಾಹಿತಿ ಇದೆ. ಇವ್ರಿಗೆ ಇರ್ತಕ್ಕಂಥ ಕಾಳಜಿ, ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಏನು ಅಂತ ತಮಗೆ ಗೊತ್ತಿದೆ. ಇದನ್ನೇ ಬಾಬಾ ಸಾಹೇಬರು ಹಿಂದೂ ಕೋಡ್ ಬಿಲ್ ತಂದಾಗ, ಅಂದರೆ ಈ ದೇಶದ ಮಹಿಳೆ ಅಂದರೆ ಮಹಿಳೆಯರಲ್ಲಿ ಪುರುಷರಲ್ಲಿ ಸಮಾನರು, ಇವ್ರಿಗಿರುವಷ್ಟು ಅಧಿಕಾರ ಅವ್ರಿಗೂ ಕೊಡಬೇಕು. ಅಥವಾ ಒಂದು 50% ಜನಾಂಗನ ಒಬ್ಬ ಪುರುಷನಿಗೆ ಒಬ್ಬ ಮಹಿಳೆ ಅಂದ್ರೂ ಕೂಡ 50% ಆಯಿತು. 50% ಜನಾಂಗನ ಕತ್ಲೆಯಲ್ಲಿಟ್ಟು ಅಥವಾ ಮಕ್ಕಳಾಡಿಯೋ ಮಿಷನ್ ಮಾಡಿ ಅವ್ರನ್ನ ಬಿಟ್ಟು ನಾವು ದೇಶ ಕಟ್ತೀವಿ ಅಂತಕ್ಕಂಥದ್ದು ಕನಸಿನ ಮಾತು ಅಂತ ಹೇಳಿ ಬಾಬಾ ಸಾಹೇಬ್ರದ್ದು ಬಹಳ
ಪ್ರಬಲವಾಗಿ ಹಿಂದೂ ಕೋಡ್ ಬಿಲ್ ತರುವಂಥ ಸಂದರ್ಭದಲ್ಲಿ ಮಹಿಳೆಯರ ಪರವಾಗಿ ಹೋರಾಟ ಮಾಡಿದ್ರು ತಮಗೆಲ್ಲ ಗೊತ್ತಿದೆ. ಅದನ್ನು ಯಾರು ವಿರೋಧ ಮಾಡಿದ್ರು, ಯಾಕೆ ವಿರೋಧ ಮಾಡಿದ್ರು, ಅದನ್ನು ಯಾಕೆ ಬಿಲ್ ಅಪ್ರೂವ್ ಮಾಡಲಿಲ್ಲ, ಇವೆಲ್ಲ ಇತಿಹಾಸ. ಹಾಗಾಗಿ ಆ ಕಾಂಗ್ರೆಸ್ ಮನಸ್ಥಿತಿನೇ ಹಾಗೆ, ಮಹಿಳೆಯರ ಬಗ್ಗೆ ಯಾವತ್ತೂ ಅವ್ರಿಗೆ ಕನಿಷ್ಠ ಕಾಳಜಿ ಕೂಡ ಇಲ್ಲ. ಅಲ್ಲ, ಈಗ ಅಭಿವೃದ್ಧಿ ಬಗ್ಗೆ ನಿರೀಕ್ಷೆ ಅಂದ್ರೆ ಬೇರೆಯವ್ರ ಬಗ್ಗೆ ನಾನು ಹೇಳಲಾರೆ, ಯಾಕೆಂದ್ರೆ ಈಗ ಅವ್ರು ಮಂತ್ರಿಗಳು ಆಗಿದ್ದಾರೆ. ಇಲ್ಲಿ ಸ್ಥಳೀಯ ಶಾಸಕರು ಮತ್ತೆ ಮಂತ್ರಿಗಳು ಸತತವಾಗಿ 3 ಅವಧಿನಲ್ಲಿ ಅವರು ಮಂತ್ರಿಗಳಾಗಿದ್ದಾರೆ. ಅದರಲ್ಲೂ ಪ್ರಬಲ ಖಾತೆಗಳನ್ನ ಹ್ಯಾಂಡಲ್ ಮಾಡಿದ್ದಾರೆ ಇವರೆಲ್ಲ. ಅಂದ್ರೆ ಈ ತಾಲೂಕನ್ನ ಸರ್ವಾಂಗೀಣವಾಗಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಬೇಕಾದಂತ ಇಲಾಖೆಗಳೇನೆ ಇವ್ರ ಕೈಯಲ್ಲಿ ಇತ್ತು. ಒಂದು ಸೋಷಿಯಲ್ ವೆಲ್ಫೇರ್ ಇತ್ತು, ಮತ್ತೊಂದು RDPR ಇತ್ತು, ಈಗ ಹೋಮ್ ಮಿನಿಸ್ಟ್ರಿ ಇದೆ, IT-BT ಇದೆ. ಇಷ್ಟೆಲ್ಲ ಪ್ರಬಲ ಖಾತೆಗಳು ಇಟ್ಕೊಂಡು ಈ ತಾಲೂಕಿನಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ನೀವೇ ಹೇಳ್ಬೇಕೀಗ ಅದನ್ನ. ಹಾಗಾಗಿ ಇವ್ರಿಗೆ ಅಭಿವೃದ್ಧಿ ಬಗ್ಗೆ ನನಗನ್ಸಿದ ಮಟ್ಟಿಗೆ ಯಾವ ರೀತಿ ಕಾಳಜಿ ಇಲ್ಲ. ತಾಲೂಕಿನ ಬಗ್ಗೆನೂ ಕೂಡ ಇವ್ರಿಗೆ ಯಾವ ಕಾಳಜಿನೂ ಇಲ್ಲ. ಅವ್ರು ಈ ಕಡೆ ಬರೋದೂ ಇಲ್ಲ. ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಇದಾವೆಲ್ಲ ಸಬ್ಜೆಕ್ಟ್ಗಳು, RSS ನೋಂದಣಿ ಮಾಡಿಲ್ಲ, RSS ಪಥಸಂಚಲನಕ್ಕೆ ಅನುಮತಿ ತಗೊಂಡಿಲ್ಲ, ಅಥವಾ ನಾನು ಅನುಮತಿ ಕೊಡಲ್ಲ, ಇಂಥ ವಿಷಯಗಳು ಮಾತಾಡ್ಕೊಂಡು ಹೋಗ್ತಾರೆ ಹೊರತು ಬೇರೆ ಇನ್ಯಾವುದ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ.